ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಬೈಬಲ್ ಸಂಗಾತಿ ಒಂದು ವರ್ಷದಲ್ಲಿ ಬೈಬಲ್ಗೆ ಈ ಒಂದು ಎಪಿಸೋಡ್ಗೆ ನಿಮಗೆ ಸ್ವಾಗತ. ಐ ವೆಲ್ಕಮ್ ಯು ಟು ದ ಬೈಬಲ್ ಎಪಿಸೋಡ್ ಬೈಬಲ್ ಇನ್ ಇಯರ್. ಹೌದು, ಅಂದು ಇವತ್ತು ನಾವು ನೋಡಲಿರುವ ಅಧ್ಯಾಯಗಳು ಆದಿಕಾಂಡ 18-19, ಯೋಬನ ಗ್ರಂಥ, ವಿಶೇಷವಾಗಿ 7, 8 ಹಾಗೂ ಜ್ಞಾನೋಕ್ತಿಗಳು ಅಧ್ಯಾಯ 2 ವಚನಗಳು 1-5. ಎಸ್, ವಿಲ್ ಬಿ ರಿಫ್ಲೆಕ್ಟಿಂಗ್ ಆನ್ ದ ಬುಕ್ ಆಫ್ Genesis chapter 18 and 19, book of Job chapter 7 and 8, and book of Proverbs chapter 2 verses 1-5. Yes, my dear friends, let's have a reflection or synthesis of these chapters. ಹೌದು, ವಿಶೇಷವಾಗಿ ಇಲ್ಲಿ ನಾವು 18ನೇ ಅಧ್ಯಾಯವನ್ನು ನೋಡುವಾಗ ಸರ್ವೇಶ್ವರ ಸ್ವಾಮಿ 3 ಮನುಷ್ಯರ ರೂಪದಲ್ಲಿ ಅಬ್ರಹಾಮನನ್ನು ಭೇಟಿ ನೀಡುತ್ತಾರೆ. ಅಬ್ರಹಾಮ ಹಾಗೂ ಸಾರಾಳನ್ನು ಹೌದು ಭೇಟಿ ನೀಡಿದಾಗ ಅಬ್ರಹಾಮನಿಗೆ ಅತೀವ ಸಂತೋಷ ಮತ್ತು ಆಶ್ಚರ್ಯ ಎರಡೂ ಉಂಟಾಗುತ್ತದೆ. ಆದರೆ ಅಬ್ರಹಾಮನು ಸರ್ವೇಶ್ವರ ಸ್ವಾಮಿ 3 ಪುರುಷರನ್ನು ಸತ್ಕರಿಸಲು ಅವನು ಆರಂಭಿಸ್ತಾನೆ. When Lord visited in the form of 3 men, especially this Abraham, Sarah, and renders a beautiful and wonderful hospitality to the Lord and to these 3 men, and they were so much taken up, happy. ಹೌದು, ವಿಶೇಷವಾಗಿ ಇವರಿಗೋಸ್ಕರ ಒಂದು ಮಗನನ್ನು ನಾನು ನಿನಗೆ ನೀಡುವೆನು, ಇದೇ ವರ್ಷ, ಇದೇ ಗಳಿಗೆಯಲ್ಲಿ, ಇದೇ ಸಮಯದಲ್ಲಿ ನಾನು ಇಲ್ಲಿ ಬರುವಾಗ ನಿನಗೆ ಮಗನಿರುವನೆಂಬುದಾಗಿ ಸಾರಳಿಗೆ ಆ ಆಜ್ಞೆಯನ್ನು ಕೊಡುತ್ತಾರೆ, ಭರವಸೆಯನ್ನು ಕೊಡುತ್ತಾರೆ. ಆದರೆ ಸಾರ ಒಳಗೆ ನಕ್ಕು ನಸು ಆಗುತ್ತಾಳೆ. ಅಂದರೆ ಅವಳು, ನನಗೇ ಇಷ್ಟು ವಯಸ್ಸಾಗಿದೆ, ನನ್ನ ಗಂಡನೂ ಮುದುಕ, ನಮಗೆ ಹೇಗೆ ಮಕ್ಕಳು ಖಂಡಿತ ಇಲ್ಲ. ಆದರೆ ಅಂದು ದೇವರು ಆ ವಾಗ್ದಾನವನ್ನು ಈಡೇರಿಸುತ್ತಾರೆ. ವಿ ಸಿ ದ ಲಾರ್ಡ್ reaffirms his promise to Abraham and Sarah, his wife Sarah. Even though they were childless, they received a child in the next year, the same time, at the same day. ಹೌದು ಪ್ರಿಯರೇ, ವಿಶೇಷವಾಗಿ ಅದೇ ರೀತಿ ನಾವು ಮುಂದಿನ ವಚನಗಳಲ್ಲಿ 16-33 ನೋಡುತ್ತೇವೆ. 16-33 ಅಲ್ಲಿ ಈ ಒಂದು ನೋಟದಿಂದ ಆ ಸರ್ವೇಶ್ವರ ಸ್ವಾಮಿಯ ನೋಟ ಆ ಸೊದೋಮನ ನೋಟಕ್ಕೆ ಹೋಗುತ್ತದೆ. ಅಂದರೆ ಅವರ ಚಿತ್ತ ಸೊದೋಮದತ್ತ. ಯಾಕೆ? ವಿಶೇಷವಾಗಿ ಆ ನಗರಿ ಬಹಳವಾಗಿ ಬೆಂದು ಹೋಗಿತ್ತು. ಯಾವುದರಲ್ಲಿ? ಪಾಪದಲ್ಲಿ, ಕೋಪದಲ್ಲಿ, ಬೇಡವಾದ ದುಷ್ಕೃತ್ಯಗಳಲ್ಲಿ, ಹೌದು, ದುರ್ನಡತೆಯಲ್ಲಿ ಮುಳುಗಿತ್ತು ಆ ನಗರಿ. ಆದರೆ ಆ ನಗರಿಯಲ್ಲಿ ಲೋತನು ಇದ್ದ. ಹೌದು, ತನ್ನ ಅಬ್ರಹಾಮ ಸಹೋದರನ ಮಗನಾದ ಲೋತನು ಇದ್ದ. ಅವನಿಗೋಸ್ಕರ ಅಬ್ರಹಾಮ ಮೊರೆಯಿಡ್ತಾನೆ, ಸ್ವಾಮಿ 50 ಜನರಿಗೆ ರಕ್ಷಿಸ್ತೀರಾ? 40, 30, ಕೊನೆಗೆ 10 ಜನಕ್ಕೆ ಬರುತ್ತಾನೆ. ಎಸ್, and here the focus shifts to the judgment on Sodom. And Abraham asks the Lord, please the Lord repeatedly, Lord, will you save this town if there are 50, 45, 30? And finally he comes to number 10. Yes, for the sake of his nephew Lot. ಯಾವುದು? ಆದ್ದರಿಂದ ಇಂದು we see the beautiful survival of the family of Lot. ಎಸ್, ಅದೇ ರೀತಿ ನಾವು ಅಧ್ಯಾಯ 19ಕ್ಕೆ ಬಂದಾಗ ನಾವು ಪುನಃ ನಾವು ಇಲ್ಲಿ ನೋಡುತ್ತೇವೆ. ಇಲ್ಲಿ ಇಬ್ಬರು ದೂತರು ಲೋತನ ಕುಟುಂಬವನ್ನು ದರ್ಶಿಸುತ್ತಾರೆ, ಭೇಟಿ ಮಾಡೋದ್ರೊಂದಿಗೆ ಆ ಲೋತ ಅವರಿಗೆ ಹೇಳುತ್ತಾನೆ, ನೀವು ಇಲ್ಲೇ ಉಳಿದುಕೊಳ್ಳಬೇಕು, ಇಲ್ಲೇ ತಂಗಬೇಕು ರಾತ್ರಿ. ಅವನ ಒತ್ತಾಯದ ಮೇರೆಗೆ ತಂಗುತ್ತಾರೆ ಆ ಇಬ್ಬರು ದೂತರು. ಆದರೆ ಅಲ್ಲಿದ್ದ ಕೇಡಿನ ಜನರು ಆ ದೂತರನ್ನು ಒಳಗೆ ಹೊರ ಕಳುಹಿಸು, ಅವರೊಂದಿಗೆ ನಾವು ಸಂಭೋಗಿಸಬೇಕು. ಆದರೆ ಲೋತನು ಅದಕ್ಕೆ ಅವರ ಮಾತಿಗೆ ಬೆಲೆ ಕೊಡುವುದಿಲ್ಲ. ಇದನ್ನು ಕಂಡ ಮನಗಂಡ ಆ ದೂತರು ಅವರ ಕಣ್ಣನ್ನು ಮಂಕಾಗಿಸ್ತಾರೆ, ಕುರುಡರನ್ನಾಗಿಸ್ತಾರೆ.
ಹೌದು ಪ್ರಿಯರೇ, ಅದೇ ರೀತಿ ಈ ದೂತರು ಹೇಳ್ತಾರೆ, ನೋಡು ಈ ಕ್ಷಣವೇ ಈ ನಗರವನ್ನು ಬಿಟ್ಟು ಹೋಗು, ಇಲ್ಲಿ ಎಂಥ ಕೆಟ್ಟ ಜನರಿದ್ದಾರೆ, ಇನ್ನೇನು ಆ ಗುಡ್ಡ ಕಾಡಿಗೆ ಹೋಗಿ ನೆಲೆಸು. ಆದರೆ ಲೋತ್ ಹೇಳ್ತಾನೆ, ಸ್ವಾಮಿ ಅದು ನನ್ನಿಂದ ಆಗದು. These angels appears, visits Lot and tells him, you have to leave this country, leave this town, Sodom, and goes to the hill country and seek refuge there. But Lord says, Lord, James, please listen to me. I do not want to go there. Let me go to the small town. And angels listen to his voice. ಹೌದು, ಅವರು ಆ ಆ ಚಿಕ್ಕದಾದ ಆ ಒಂದು ಊರಿಗೆ ಲೋತ ಹೋಗುತ್ತಾನೆ, ಅಲ್ಲಿ ಆಶ್ರಯವನ್ನು ಪಡೆಯುತ್ತಾನೆ. ಹೌದು ಪ್ರಿಯರೇ, ಮುಂದೆ ನಾವು ನೋಡುತ್ತೇವೆ, ವಿಶೇಷವಾಗಿ ಅಲ್ಲಿ ಲೋತನ ಅಂದರೆ ಲೋತನ ಪುತ್ರಿಯರು ಅವರು ವಿಶೇಷವಾಗಿ ಅನೈತಿಕತೆಯಲ್ಲಿ ಮುಳುಗಿ ಹೋದರು. ನಮಗಿನ್ಯಾವಾಗ ಮಕ್ಕಳಾಗುವುದು, ನಿನ್ನ ಮಕ್ಕಳಾಗುವುದಿಲ್ಲ, ನಮಗೆ ಗಂಡಂದಿರು ಸಿಗುವುದಿಲ್ಲ ಎಂಬುದಾಗಿ ಅನೈತಿಕತೆಯಲ್ಲಿ ತನ್ನ ತಂದೆಯೊಂದಿಗೆ ಅವರು ಸೇರಲು ಬಯಸುತ್ತಾರೆ. ಎಸ್, and we see the moral decay of the daughters of Lot, where they had sexual intercourse with their own father, and the lustfulness of the people of the lost family. And Lord especially brings fire and brimstone upon the family and destroys the whole city of Sodom in the chapter 19 and destroys everyone. ಹೌದು, ಎಲ್ಲರನ್ನು ಆ ಬೆಂಕಿ ಮತ್ತು ಮಳೆಯಿಂದ, ಆ ಅಗ್ನಿ ಕಂದಕದಿಂದ ಎಲ್ಲರನ್ನು ಸುಟ್ಟು ಹೋಗ್ತಾರೆ. ಇಡೀ ಒಂದು ನಗರ ಭಸ್ಮ ಆಗುತ್ತದೆ, ಎಲ್ಲರೂ ಸುಟ್ಟು ಹೋಗ್ತಾರೆ. ಆದರೆ ಲೋತನ ಕುಟುಂಬವನ್ನು ಹೊರತುಪಡಿಸಿ ಎಲ್ಲರೂ ಸತ್ತು ಹೋಗ್ತಾರೆ. ಇಲ್ಲಿ ನಾವು ನೋಡಬಹುದು ದೇವರ ಒಂದು ತೀರ್ಪು ಮತ್ತು ಅವರ ಕರುಣೆ. ಹೌದು, ದೇವರ ತೀರ್ಪು ವಿಶೇಷವಾಗಿ ಅಷ್ಟು ಕ್ರೂರವಾಗಿದ್ದರೂ ಕರುಣೆಯು ಅಷ್ಟೇ ಒಂದು ಅಗಾಧವಾಗಿರುತ್ತದೆ. Yes, we could see how the Lord's judgment and the mercy of God upon the Lord's family. ಹೌದು, ಅದೇ ರೀತಿ ನಾವು ಮುಂದೆ ಯೋಬನ ಗ್ರಂಥವನ್ನು ನೋಡುವುದಾದರೆ, ಯೋಬನ ಗ್ರಂಥ 7ರಲ್ಲಿ ನೋಡುತ್ತೇವೆ. ಯೋಬ ವಿಶೇಷವಾಗಿ ತನ್ನನ್ನು ತನ್ನ ಯಾತನೆಯನ್ನು ಬಣ್ಣಿಸುತ್ತಾನೆ. ಸ್ನೇಹಿತನ ಮುಂದೆ, ದೇವರ ಮುಂದೆ, ಸ್ವಾಮಿ ನನಗೇಕೆ ಈ ಯಾತನೆ, ನಾನು ಯಾವ ತಪ್ಪನ್ನು ಮಾಡಿದೆ ಎಂಬುದಾಗಿ ನನಗೆ ಈ ಯಾತನೆ, ನನ್ನನ್ನು ನೀವು ಕರೆದುಕೊಳ್ಳಬಹುದಿತ್ತು ನನ್ನ ಆ ಒಂದು ಪ್ರಾಯದಲ್ಲಿ, ಮಗುವಾಗಿರುವಾಗ ಅಥವಾ ಆ ಗರ್ಭದಲ್ಲಿರುವಾಗ. ಹೌದು, and here we could see Job speaks of weariness and futility of human existence on the earth, and he also is in distress, pain. He is pleading God to relieve me from the pain and agony, from this earthly suffering. I do not want to face this any suffering of this world. He pleads God repeatedly. ಹೌದು, ನಿರಂತರವಾಗಿ ಯೋಬ ದೇವರಲ್ಲಿ ಮೊರೆ ಇಡುತ್ತಿದ್ದ, ಪ್ರಾರ್ಥಿಸುತ್ತಿದ್ದ, ಕೇಳುತ್ತಿದ್ದ, ನನ್ನಿಂದ ಈ ಒಂದು ಕಷ್ಟವನ್ನು ದೂರ ಮಾಡಿರಿ, ಬಿಡುಗಡೆ ಕೊಡಿರಿ, ಕಷ್ಟದಿಂದ, ಪಾಪದಿಂದ, ಈ ಮರಣದಿಂದ, ಈ ಒಂದು ಯಾತನೆಯಿಂದ. ಹೌದು, and finally Job struggles to reconcile with God. It is due to the rawness of human suffering, and there is a tension between divine justice and human perception. Yes, and finally feels that he completely abandoned by the Lord, and spiritually alienated. ಹೌದು ಪ್ರಿಯರೇ, ಇಲ್ಲಿ ಆಧ್ಯಾತ್ಮಿಕವಾಗಿ ನಾನು ಸತ್ತು ಹೋಗಿದ್ದೇನೆ, ದೇವರು ನನ್ನನ್ನು ಕೈ ಬಿಟ್ಟಿದ್ದಾರೆ ಎಂಬುದಾಗಿ ಭಾವಿಸ್ತಾನೆ. ಅದೇ ರೀತಿ ಯೋಬನ 8ನೇ ಅಧ್ಯಾಯದಲ್ಲಿ ಅಲ್ಲಿ ಅವನ ಸ್ನೇಹಿತ ಬಿಲ್ದಾದ್ ಅವನಿಗೆ ವಿಶೇಷವಾಗಿ ಸಕಾರಾತ್ಮಕವಾಗಿ ಅವನಿಗೆ ಉಪದೇಶ ಕೊಡಲು ಬಯಸ್ತಾನೆ. ಇಲ್ಲಿ ಹೇಳ್ತಾನೆ, ಬಿಲ್ದಾದ್ ಹೇಳ್ತಾನೆ, ನೋಡು ಗೆಳೆಯ, ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದ ಮೇಲೆ ಸಾವನ್ನು, ಯಾತನೆಯನ್ನು ಅವನು ಅನುಭವಿಸಲೇಬೇಕು. ಆದರೆ ನೀನು ಏನೋ ಒಂದು ಗೋಪ್ಯ ಪಾಪ ಮಾಡಿದ್ರೆ ಅದಕ್ಕಾಗಿ ನಿನಗೆ ಈ ಯಾತನೆ. Bilad, especially, we see his perspective of suffering. He tells his own perspective of suffering. This is because of secret sin that I have sinned against God.
but he does not understand. He does not understand that Job has never sinned against God. ಹೌದು. And here we see he shows only sympathy towards Job. Not he was not so empathetic towards Job. Yes, my dear friends, and he fails to understand, especially personal life of Job. And finally, we see how Job suffers for the Lord, especially happily he suffers. ಸಂತೋಷವಾಗಿ ಎಲ್ಲ ಯಾತನೆಯನ್ನು ಅನುಭವಿಸ್ತಾನೆ ಹಾಗೂ ಒಪ್ಪಿಕೊಳ್ಳುತ್ತಾನೆ ದೇವರ ಮುಂದೆ. ಅದೇ ರೀತಿ ಜ್ಞಾನೋಕ್ತಿಗಳು ಅಧ್ಯಾಯ 2 ವಚನಗಳು 1-5 ನೋಡುತ್ತೇವೆ. ವಿಶೇಷವಾಗಿ ಅಲ್ಲಿಯ ಬರಹಗಾರ ಹೇಳಿದ್ದಾರೆ, ವಿಶೇಷವಾಗಿ ಪ್ರತಿಯೊಬ್ಬರು ಜ್ಞಾನವನ್ನು ಹರಸಬೇಕು, ಜ್ಞಾನದ ಹಿಂದೆ ಹೋಗಬೇಕು. ಜ್ಞಾನಕ್ಕಿಂತ ಶ್ರೇಷ್ಠವಾದ ಮುತ್ತು ಬೇರೊಂದಿಲ್ಲ, ಶ್ರೇಷ್ಠವಾದ ರತ್ನ ಇನ್ನೊಂದಿಲ್ಲ. ಹೌದು ಪ್ರಿಯರೇ, ನಾವು ಎಲ್ಲವನ್ನು ಹರಿಸುತ್ತೇವೆ, ಆದರೆ ಜ್ಞಾನವನ್ನು ಹರಿಸುತ್ತಿಲ್ಲ. ಜ್ಞಾನವನ್ನು ಹರಿಸಿದಾಗ ನಮಗೆ ದೇವರು ಯಾವಾಗಲೂ ಹೊಲಿಯುತ್ತಾರೆ. ಈ ಜಗತ್ತಿನಲ್ಲಿ ಜ್ಞಾನಕ್ಕಿಂತ ಶ್ರೇಷ್ಠ ಯಾವುದಿಲ್ಲ. ಆ್ಯಂಡ್ the writer of the Proverbs clearly says we must always seek the kingdom of God. How? Through wisdom. Seek the wisdom. How to seek the wisdom? Yes, seek the wisdom is to have fear in the Lord, to grow in the Lord, to rejoice in the Lord. Seeking the wisdom, and it is always having fear in the Lord. Otherwise, our lives become miserable or futile, because in the wisdom is precious than any material wealth. So let us seek wisdom and have fear in the Lord. ಸೊ ಅದರಿಂದ ನಾವು ದೇವರನ್ನು ಹರಸಲು ಮೊದಲು ಅವರ ಜ್ಞಾನವನ್ನು ಹರಸೋಣ, ಸಂತೋಷವಾಗಿ ಬಾಳೋಣ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಮ್ಮೆಲ್ಲರನ್ನು ಆಶ್ವಸಿಸಲಿ. ಆಮೆನ್.